ಗೋಣಿಕೊಪ್ಪ ಪೊಲೀಸ್ ಇಲಾಖೆ ವತಿಯಿಂದ ಆಟೋ ಚಾಲಕರು ಹಾಗೂ ಮಾಲೀಕರ ಕುಂದುಕೊರತೆ ಸಭೆ ನಡೆಯಿತು. ಆರಂಭದಲ್ಲಿ ಆಟೋ ಚಾಲಕರ ಹಾಜರಾತಿ ಕಡಿಮೆ ಇದ್ದ ಕಾರಣ ಹೆಚ್ಚಿನ ಚಾಲಕರು ಆಗಮಿಸಿದ ಬಳಿಕ ಸಭೆ ನಡೆಸಲಾಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮಹೇಶ್ ಕುಮಾರ್, ಗೋಣಿಕೊಪ್ಪದಲ್ಲಿ ಆಟೋ ಚಾಲಕರ ವಿರುದ್ಧ ಸಾರ್ವಜನಿಕರಿಂದ ದಿನದಿಂದ ದಿನಕ್ಕೆ ದೂರುಗಳು ಹೆಚ್ಚಾಗುತ್ತಿವೆ ಎಂದರು. ಖಾಕಿ ಸಮವಸ್ತ್ರ ಧರಿಸದೆ ವಾಹನ ಚಾಲನೆ ಮಾಡುವುದು, ಮದ್ಯಪಾನ ಅಥವಾ ಗಾಂಜಾ ಸೇವಿಸಿ ಆಟೋ ಚಲಾಯಿಸುವುದು, ರಾತ್ರಿ ವೇಳೆ ಮನಬಂದಂತೆ ಬಾಡಿಗೆ ವಸೂಲಿ ಮಾಡುವುದು, ನಿಗದಿತ ನಿಲ್ದಾಣದಲ್ಲಿ ವಾಹನ ನಿಲ್ಲಿಸದೆ ರಸ್ತೆಯಲ್ಲೇ ನಿಲ್ಲಿಸುವುದು, ಪರವಾನಗಿ ಇಲ್ಲದೆ ಆಟೋ ಚಲಾಯಿಸುವುದು ಸೇರಿದಂತೆ ಹಲವು ದೂರುಗಳು ದಾಖಲೆ ಸಮೇತ ಇಲಾಖೆಗೆ ಬಂದಿವೆ ಎಂದು ತಿಳಿಸಿದ ಅವರು, ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮುಂದುವರಿಸಿದರೆ ಸಂಬಂಧಪಟ್ಟ ಆಟೋ ಚಾಲಕರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ವಾಹನಗಳನ್ನು ಸೀಸ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಿಪಿಎಸ್ ಸಂಖ್ಯೆ ಹಂಚಿಕೆಯಲ್ಲಿ ಇದುವರೆಗೆ ಗೊಂದಲ ಉಂಟಾಗಿದ್ದು, ಇನ್ಮುಂದೆ ಪೊಲೀಸ್ ಠಾಣೆಯ ಮೂಲಕವೇ ಜಿಪಿಎಸ್ ಸಂಖ್ಯೆ ನೀಡಲಾಗುವುದು. ಈ ಸಂಬಂಧ ಎಲ್ಲ ಚಾಲಕರು ಸಹಕರಿಸಬೇಕೆಂದು ಡಿವೈಎಸ್ಪಿ ಮಹೇಶ್ ಹೇಳಿದರು. ನಾನು ಹೇಳ್ತಾ ಇದ್ದೀನಿ, ಒಂದ್ಸಗೆ ನೀವು ಗೌರವ ಕೊಡಿ. ನೀವು ಗೌರವ ಕೊಟ್ಟಾಗ ಎಲ್ಲರೂ ಗೌರವ ಕೊಡ್ತಾರೆ. ನೀಟಾಗಿರಿ, ನೀಟಾಗಿ ಶೇವ್ ಮಾಡಿಸಿ, ಶೂ ಹಾಕೊಳ್ಳಿ, ಇದಾಕೊಳ್ಳಿ, ಏನು ತಪ್ಪೇನಿದೆ? ಯಾಕೆ ಕಡಿಮೆ ಇಲ್ಲ ನೀವುಗಳು? ಏನು ದೊಡ್ಡ ನಾವು ಅಷ್ಟೇನು ಇದಿಲ್ಲ. ಅಕಸ್ಮಾತ್ ನಿಮ್ಗೆ ಇಲ್ಲಿ ಇಲ್ಲ ಅಂತ ಹೇಳಿ ನಾವು ಅದನ್ನು ಪ್ರಯತ್ನ ಮಾಡ್ತೀನಲ್ಲ, ಕೊಡ್ಸೋಕೆ ಏನು ದಾನಿಗಳಿದ್ದಾರೆ, ಕೊಡ್ಸೋಣ ಅದನ್ನು ಬೇಕು ಅಂದರೆ. ಯಾರೇನು ಅದಕ್ಕಿಂತ ಕಡಿಮೆ ಇಲ್ಲ. ನೀವೆಲ್ಲ ಸ್ವಾಭಿಮಾನಿಗಳು, ಆಟೋ ಓಡಿಸಿದ್ರೆ ಸ್ವಾಭಿಮಾನಿ ಬಿಟ್ಟಿರೋಲ್ಲ, ಸ್ವಾಭಿಮಾನಿಗಳು. ಅದನ್ನು ಬೆಳೆಸ್ಕೊಳ್ಳಿ. ನಾಳೆಯಿಂದ ಯೂನಿಫಾರ್ಮ್ ಕಂಪಲ್ಸರಿ, ಕುಡಿದು ನಾಳೆಯಿಂದ ಆಟೋ ಹತ್ತಬೇಡಿ, ಅಪ್ಪಿತಪ್ಪಿನೂ ಹತ್ತಬೇಡಿ. ಇದು ಸತ್ಯ. 100% ನಾನು ಹೇಳಿದ್ದೀನಿ, ಟಾರ್ಗೆಟ್ ಕೊಡ್ತೀನಿ. ಮಿನಿಮಮ್ 25ರಿಂದ 50 ಜನ ಚೆಕ್ ಮಾಡ್ತೀವಿ ನಾಳೆಯಿಂದ. ಸುಮ್ಮನೆ ಕರೆದಿದ್ದ ಕಡೆಗೆ ಹೋಗ್ಲಿಲ್ಲ ಅಂದರೆ ನೀವು ಆಟೋ ಸ್ಟ್ಯಾಂಡಲ್ಲಿ ಇರಬೇಡಿ. ಆಟೋ ಸ್ಟ್ಯಾಂಡ್ ಬಿಟ್ಟು ಮೂವ್ಮೆಂಟ್ ಮಾಡಿದ್ರೆ ಅದು ನಾಳೆಯಿಂದ ನೇರವಾಗಿ ಒಂದು ಡ್ರೈವ್ ಆಗ್ತಾ ಇದೆ. ಚೇಸ್ ಮಾಡಿ ಇಡ್ತೀವಿ ನಾವು, ಚೇಸ್ ಮಾಡಿ ಇಡ್ತಾ ಇದ್ದೀವಿ ನಾವು. ಹೊರಗಡೆಯಿಂದ ಪೊಲೀಸ್ ಕೊಡ್ತಾ ಇದ್ದೀನಿ, ಎಲ್ಲೆಲ್ಲಿ ಯಾರನ್ನು ಚೇಸ್ ಮಾಡಬೇಕು ಅಂತ ನಾಳೆಯಿಂದ ಪ್ರೂವ್ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಆಟೋ ಬಿಟ್ಟು ಆಟೋ ಜಾಗದಲ್ಲಿ ಆಟೋ ಸ್ಟ್ಯಾಂಡ್ ಬಿಟ್ಟು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತೀನಿ, ಬಸ್ಸಿಂದ ಹೋಗ್ತೀನಿ, ಇದನ್ನು ಸ್ಟಾಪ್ ಮಾಡಿ. ತುಂಬ ಕಂಪ್ಲೇಂಟ್ಸ್ ಇದೆ. ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಕರೆಕ್ಟ್ ಅದು. ತುಂಬ ಕಂಪ್ಲೇಂಟ್ ಇದೆ, ತುಂಬ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಮಾಡ್ತಾ ಇರೋ ತಪ್ಪೇನು ಅಂತ ಗೊತ್ತು. ರಿಜಿಸ್ಟರ್ ಮಾಡಿದ ಪೊಲೀಸ್ ಸ್ಟೇಷನ್ಗೆ ನೀವು ಆಟೋ ತೆಗಿಬೇಡಿ. ಅನವಶ್ಯಕವಾಗಿ ಜನಗಳಿಂದ ಹೆಚ್ಚು ಹಣವನ್ನು ವಸೂಲಿ ಮಾಡಬೇಡಿ. ಮಾಡಿದ್ರೆ ಆ ಕಂಪ್ಲೇಂಟ್ಸ್ ಬಂದರೆ, ನಾನು ಈಗಾಗಲೇ ಮೀಡಿಯಾದ ಮೂಲಕ ಕಂಪ್ಲೇಂಟ್ ರಿಕ್ವೆಸ್ಟ್ ಮಾಡಿದ್ದೀನಿ. ಸಾರ್ವಜನಿಕರು ನನಗೆ ನೇರವಾಗಿ ಕಂಪ್ಲೇಂಟ್ ಕೊಡ್ಬೋದು, ಯಾರಾದರೂ ಹೆಚ್ಚಿನದಾಗಿ ಇದು ಮಾಡ್ತಾರೆ ಅಂತ. ಅವ್ರು ಖುಷಿಯಿಂದ ತಗೊಳ್ಬೇಡ, ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಒತ್ತಡ ಮಾಡಬೇಡಿ, ಒತ್ತಾಯ ಮಾಡಬೇಡಿ. ಇಷ್ಟೇ ಕೊಡಲೇಬೇಕು ಅಂತ ಒತ್ತಾಯ ಮಾಡಿ, ಆಯಿತಾ? ಇದು ಮತ್ತು ನೀವು ಯಾವುದೇ ಅಕ್ರಮ ಚಟುವಟಿಕೆಗಳಿದ್ದರೂ ಅದರಿಂದ ನೀವು ನಿಮ್ಮ ಕುಟುಂಬದವರು ದೂರ ಇರೋ ಪ್ರಯತ್ನ ಮಾಡಿ. ನಿಮ್ಮ ಸ್ನೇಹಿತರು ಇರ್ಬೋದು, ದೂರ ಮಾಡಿ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ದಯಮಾಡಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ. ನಾವು ನೀವೆಲ್ಲ ಸೇರಿ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಸಹಕಾರಿ ಆಗ್ತದೆ ಅಂತೇಳಿ ಇವತ್ತು ಎಷ್ಟೇ ನಮಗೆ. ಆರ್ಟಿಒ ವೃತ್ತ ನಿರೀಕ್ಷಕ ಮೋಹನ್ ಕುಮಾರ್ ಮಾತನಾಡಿ, ಎಲ್ಲ ಆಟೋ ಚಾಲಕರು ತಮ್ಮ ವಾಹನಗಳ ದಾಖಲಾತಿಗಳನ್ನು ಸರಿಪಡಿಸಿಕೊಳ್ಳಬೇಕು. ನಿಯಮ ಮೀರಿ ಹೆಚ್ಚಿನ ಪ್ರಯಾಣಿಕರನ್ನು ಕೂರಿಸಿಕೊಂಡು ಹೋಗುವುದು ಕಾನೂನು ಬಾಹಿರವಾಗಿದ್ದು, ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಸೂಚಿಸಿದರು. ಒಂದು ಒಳ್ಳೆ ಡ್ರೈವರ್ದು ಗುಣ, ಈಗ ಸಾಹೇಬ್ ಹೇಳ್ದಂಗೆ ಕಾಗಿ ಎಲ್ರಿಗೂ ಸಿಗಲ್ಲ ಅಲ್ವಾ? ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಒಂದೊಳ್ಳೆ ಯೂನಿಫಾರ್ಮ್ನ ಒಂದು ಒಳ್ಳೆ ಐರನ್ ಮಾಡಿಕೊಂಡು ಒಂದೊಳ್ಳೆ ಇದಾಗಿ ನಾವು ಡ್ರೈವಿಂಗಲ್ಲಿ ಹೋದರೆ ಅದಕ್ಕೆ ಸಿಗೋ ಬೆಲೆನೇ ಬೇರೆ ಅಲ್ವಾ? ಈಗ ವೆಹಿಕಲ್ ಡಾಕ್ಯುಮೆಂಟ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಆ ಒರಿಜಿನಲ್ದು ಒಂದು ಸೆಟ್ ಜೆರಾಕ್ಸ್ ಅಲ್ವಾ? ಈಗ ತಪಾಸಣೆ ವೇಳೆ ಈಗ ಯಾರು RTO ಬರ್ತಾರೆ, ಪೊಲೀಸರು ಬರ್ತಾರೆ, ಡಾಕ್ಯುಮೆಂಟ್ ತಗೋಬಂದ್ರೆ ಆಗ ಏನು ಮಾಡ್ತೀರಿ ನೀವು? ಸರ್ ಮೊಬೈಲ್ ಇದೆ, ಸರ್ ಇಲ್ಲಿದೆ, ಅಲ್ಲಿದೆ. ಆಗ ಏನಾಗುತ್ತೆ, ಕೇಸ್ ಬರೆಯೋಕ್ಕೆ ಈಸಿಯಾಗಿ ಮಾಡುತ್ತೆ. ಅರ್ಥ ಆಯ್ತಾ? ಈಗ ಮೊದಲನೇದಾಗಿ ಫೈನ್ ಯಾವುದಕ್ಕೆ ಎಷ್ಟೆಷ್ಟು. ಈಗ FC ಮಾಡಿಸಿಲ್ಲ ವೆಹಿಕಲ್ಗೆ, FC ಎಷ್ಟು ಫೈನ್ ಬರುತ್ತೆ ಗೊತ್ತಾ? FC ಫೈನ್ ಎಷ್ಟು ಬರುತ್ತೆ ಗೊತ್ತಾ ಅಂತ? 5,000 ರೂಪಾಯಿ FC-ಗೆ, ಪರ್ಮಿಟ್ಗೆ 5,000, ಎಮಿಷನ್ಗೆ 3,000 ರೂಪಾಯಿ ಬರುತ್ತೆ. ಆಯಿತಾ? ಇದೆಲ್ಲ ಈ 3,000 ಇದೆಲ್ಲ ಇದ್ದರೆ ನಮ್ಮ ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಬಿಡ್ಬೋದು. ಅದ್ರ ಬದಲು ನೀವು ಒಂದು ಕೇಸ್ ಬರೆದ್ರೆ ಮಿನಿಮಮ್ 10-15,000 ಬಂದ್ಬಿಡುತ್ತೆ. ಆಯಿತಾ? ನೀವು ದುಡಿದೆಷ್ಟು ಡೈಲಿ? ಮತ್ತು ಒಂದು ತಿಂಗಳು ದುಡಿದ್ರೂ ಆ ಫೈನ್ ಕಟ್ಟೋಕ್ಕಾಗಲ್ಲ. ಅದಕ್ಕಾಗಿ ದಯಮಾಡಿ ಎಲ್ಲರೂ ಇವತ್ತಿಂದನೇ ನಿಮ್ಮ ವೆಹಿಕಲ್ ಡಾಕ್ಯುಮೆಂಟ್ಸ್ನ ಒಂದು ಸೆಟ್ ಜೆರಾಕ್ಸ್ ಮಾಡಿಕೊಂಡು RC ಕಾರ್ಡು, ಎಮಿಷನ್ನು, ಪರ್ಮಿಟು, DL ಇದೆಲ್ಲ ಒಂದು ಸೆಟ್ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನಿಮ್ಮ ಡ್ಯಾಶ್ ಬೋರ್ಡ್ ಇಟ್ಕೊಡಿ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು. ಇದರಿಂದ ಚಾಲಕರ ಜೀವ ಮಾತ್ರವಲ್ಲ, ಆಟೋದಲ್ಲಿ ಪ್ರಯಾಣಿಸುವ ಸಾರ್ವಜನಿಕರ ಜೀವಕ್ಕೂ ಅಪಾಯ ಉಂಟಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಹೇಳಿದರು. ನೀವು ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್, ನಿಮ್ಮೆಲ್ಲ ಪ್ರಾಬ್ಲಮ್ ನಮಗೆ ಇರ್ತದೆ.
ಉದಾಹರಣೆಗೆ ಮೊದಲು ನಾನು ಹೇಳ್ತಿರೋದು ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋರಿಗೆ ಮೊದಲು ನಾನು ಆದ್ಯತೆಯನ್ನು ಕೊಡ್ತೀನಿ. ಯಾಕೆಂತಂದರೆ ಕುಡಿದುಬಿಟ್ಟು ಗಾಡಿ ಓಡಿಸೋದೇ ತಪ್ಪು. ಅದರಲ್ಲಿ ಪ್ಯಾಸೆಂಜರ್ ಕರ್ಕೊಂಡು ಗಲಾಟೆ ಮಾಡಿಕೊಂಡು ಹೋಗೋದು ದೊಡ್ಡ ತಪ್ಪು. ನಾನು ಹಿಂದೆ ಸಾಹೇಬ್ ಜೊತೆ ಮಾತಾಡಿದ್ದೆ. ಕೆಲವು GPS ಹಾಕೋದಿಲ್ಲ, ನಂಬರ್ ಇಲ್ಲದಂಥವರು ಕುಡಿದು ಗಾಡಿ ಓಡಿಸುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವ್ರ ಜೊತೆಗೆ ಪ್ರಯಾಣಿಕರು ಏನಿರ್ತಾರೆ ನಿಮ್ಮ ಜೊತೆಯಲ್ಲಿ ಅವರು ಕೂಡ ತೊಂದರೆ ಆಗುವಂಥ ವ್ಯವಸ್ಥೆಗಳು ನಮಗೆ ತುಂಬ ಸತಿ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ನಾವು ನಿಮಗೆ ತೊಂದರೆ ಕೊಟ್ಟರೆ ನಿಮ್ಮನ್ನು ನೋಡೋದಲ್ಲ, ನಿಮ್ಮ ಫ್ಯಾಮಿಲಿ ಏನಾಗ್ಬೋದು ಅಂತೇಳಿ ಪ್ರಶ್ನೆ. ಅದಕ್ಕೆ ದಯಮಾಡಿ ತಮ್ಮಲ್ಲಿ ಮನೆ ಮಾಡೋದಿಷ್ಟೇ, ನೀವು ಕಾಕಿ ಬಟ್ಟೆ ಹಾಕ್ಕೊಂಡು ಸೇವೆ ಮಾಡಲಿಕ್ಕೆ ಬಂದಿದ್ದೀರಿ, ಕುಡಿಬೇಡಿ ಅಂತ ಹೇಳಲ್ಲ ನಾವು. ಅದಕ್ಕೊಂದು ಸಮಯ ನಿಗದಿ ಮಾಡಿಕೊಂಡು ಕುಡಿದ ಮೇಲೆ ಆಟೋನ ಮನೆ ನಿಲ್ಲಿಸಿ, ಇಲ್ಲದ್ರೆ ಫೈನ್ ಆಗೋದಿಗೆ ಒಂದ್ಸತಿ ಬಿಡಿಸ್ಕೊಡಿದ್ಕೊಂಡು ನಮ್ಮ ಹತ್ರ ಬರ್ತಾರೆ. ನಾವು ಸಾಹೇಬ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ದಯವಿಟ್ಟು ಒಂದು ಕೊಡಬೇಡಿ. ಮತ್ತು ಇನ್ನೊಂದು, ತಮ್ಮ ಸಂಘಗಳಲ್ಲಿ ಯಾರು ನೋಂದಣಿ ಮಾಡ್ಕೊಂಡಿಲ್ಲ, ಮುಖ್ಯವಾಗಿ ಸಾಹೇಬ್ರಿಗಳಷ್ಟೇ GPS ದಯವಿಟ್ಟು ಮಾಡಿಸ್ಕೊಡಿ. ಯಾಕಂದ್ರೆ 2 ಕಂಪ್ಲೇಂಟ್ ಬಂತು. ಆ ಫೋಟೋ ತೆಗೆದು ಆಟೋ ಫೋಟೋ ಇದೆ, ಅದರಲ್ಲಿ 2ರಲ್ಲಿ GPS ಇಲ್ಲ. ಯಾರ ಕಡೆ ಇದ್ದಾರೆ ಏನು ನಮ್ಗೇನು ಗೊತ್ತಾಗೋದಿಲ್ಲ. ಒಂದು ಅಂತಂದ್ರೆ ಏನೋ ಒಂದು ಮಹಿಳೆಗೆ ಒಂದು ಗಲಾಟೆ ಮಾಡಿದೆ ಅಂತ ಒಂದು ಸಂದರ್ಭ. ಈಗ ಅವ್ರನ್ನ ಇಟ್ಕೊಬಂದು ಕೊಟ್ಟರೆ ಅವ್ರನ್ನ ಒಳಗೆ ಹಾಕುವಂಥ ಕೆಲಸಗಳು ಆಗುತ್ತೆ. ಏನೋ ಒಂದು ಸಣ್ಣ ತಪ್ಪು ನಡೆದಿರ್ತದೆ, ದೊಡ್ಡದು ಆಗೋದು ಬೇಡ ಅಂತೇಳಿ ನಾನು ಹೇಳ್ಕೊಡ್ತೀನಿ. ಮತ್ತೆ ಇನ್ನೊಂದು, ಪೊಲೀಸ್ ಉಪನಿರೀಕ್ಷಕ ಕಾಳೇಗೌಡ ಮಾತನಾಡಿ, ಖಾಕಿ ಸಮವಸ್ತ್ರ ಧರಿಸುವುದು ವೃತ್ತಿಯ ಗೌರವದ ಸಂಕೇತ. ಆಟೋ ಚಾಲಕರು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಿ ಸಾರ್ವಜನಿಕರಲ್ಲಿ ಉತ್ತಮ ಅಭಿಪ್ರಾಯ ಮೂಡಿಸಬೇಕೆಂದು ಸಲಹೆ ನೀಡಿದರು. ಸಭೆಯ ಕೊನೆಯಲ್ಲಿ ಆಟೋ ಚಾಲಕರು ಮಾತನಾಡಿ, ಕೆಲವರ ಕಾನೂನು ಬಾಹಿರ ವರ್ತನೆಯಿಂದ ಎಲ್ಲ ಆಟೋ ಚಾಲಕರಿಗೂ ಕೆಟ್ಟ ಹೆಸರು ಬರ್ತಿದೆ. ಇನ್ಮುಂದೆ ನಿಯಮ ಉಲ್ಲಂಘಿಸುವ ಚಾಲಕರ ವಿರುದ್ಧ ತಾವೇ ದೂರು ನೀಡಿ ಕ್ರಮ ಕೈಗೊಳ್ಳಲು ಸಹಕರಿಸುವುದಾಗಿ ಭರವಸೆ ನೀಡಿದರು. ಸ್ವಚ್ಛತೆ ಪಾಲನೆ ಮಾಡ್ತು ಅಂತಂದ್ರೆ ನಿಮ್ಮನ್ನ ಯಾರು ಕೇಳಕ್ ಬರೋದಿಲ್ಲ. ಅಥವಾ ನಿಮ್ಗೆ ಅನಾವಶ್ಯಕವಾಗಿ ಪೊಲೀಸರು ಏನಾದ್ರು ತೊಂದರೆ ಕೊಟ್ಟರು ನಮ್ಗಾದ್ರೂ ಹೇಳ್ಬೋದು, ಅಥವಾ ಸಾಹೇಬ್ರಿಗಾದ್ರೂ ಹೇಳ್ಬೋದು. ಇನ್ನೊಂದೇನೆಂದ್ರೆ, ನಾವು ಎಲ್ರಿಗೂ ಸಾಹೇಬ್ರು ಹೇಳಿದಂಗೆ ಯೂನಿಫಾರ್ಮ್ ಆಗ್ತಕ್ಕಂಥ ಅವಕಾಶ ಸಿಕ್ಕಿಲ್ಲ. ಅದರಲ್ಲಿ ನಮಗೆ ನಿಮಗೆಲ್ಲ ಸಿಕ್ಕಿದೆ ಅಂದರೆ, ಅದು ಕಾಕಿ ಹಾಕ್ಕೊಂಡಿದ್ದೀವಿ ಅಂದರೆ ತುಂಬ ಖುಷಿ ಪಡಬೇಕು. ಖುಷಿ ಪಡೋದ್ರ ಜೊತೆಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಹಾಗೆ ಇರ್ತದೆ, ಶಿಸ್ತಿರಬೇಕು. ಆಮೇಲೆ ನಿಮ್ಮ ಪಬ್ಲಿಕ್ ಜೊತೆ ನಿಮ್ಮ ಬಿಹೇವಿಯರ್ ತುಂಬ ಚೆನ್ನಾಗಿರಬೇಕು. ನೋಡಿದ ತಕ್ಷಣ ಭಯ ಪಡೋದು, ಇಲ್ಲ ರೌಡಿಸಮ್ ಥರ ಇರೋದು, ಆ ಥರ ಎಲ್ಲ ಇರಬಾರ್ದು. ಅದನ್ನೊಂದು ಬದಲಾವಣೆಯನ್ನು ಮಾಡ್ಕೋಬೇಕು. ಎಸ್ಪೆಷಲಿ ನೀವು ಏನು ಆಟೋ ಚಾಲಕರಿದ್ದೀರಿ, ನಿಮ್ಮ ಮಕ್ಕಳು ಕೆಲವೊಂದು ಜನ ಆಟೋ ಡ್ರೈವ್ ಮಾಡ್ತಿರೋದನ್ನ ನಾನು ಗಮನಿಸಿದ್ದೀನಿ. ಒಂದು 2-3 ಜನಕ್ಕೆ ವಾರ್ನಿಂಗ್ ಕೂಡ ಮಾಡಿದ್ದೀನಿ. ಅದನ್ನು ಬದಲಾವಣೆ ಮಾಡ್ಕೋಬೇಕು. ಈಗ ಅದು ಪನಿಷ್ಮೆಂಟ್ ಯಾವ ಥರ ಇದೆ ಅಂದರೆ, 18 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಚಾಲನೆ ಮಾಡ್ತು ಅಂತಂದರೆ 25,000 ರಿಂದ 30,000 ಫೈನ್, ಮತ್ತು ಅವರ ತಂದೆ ತಾಯಿಗೆ 3 ತಿಂಗಳು ಜೈಲು ಶಿಕ್ಷೆ ಇದೆ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅಪ್ರಾಪ್ತರಿಗೆ ಕೊಡಬಾರ್ದು, ವೆಹಿಕಲ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಮತ್ತು ಇದನ್ನೆಲ್ಲ ಏನು ಹೇಳಿದ್ರು ಸಾಹೇಬ್ರು, ಅದನ್ನೆಲ್ಲ ಫಾಲೋ ಅಪ್ ಮಾಡ್ಕೊಳ್ಳಿ. ಮತ್ತು ಸಭೆಯಲ್ಲಿ ಪೊಲೀಸ್ ತನಿಖಾ ವಿಭಾಗದ ಉಪನಿರೀಕ್ಷಕ ವೆಂಕಟೇಶ್, ಪಂಚಾಯಿತಿ ಸದಸ್ಯ ಶರತ್ ಕಾಂತ್, ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಪ್ರಗತಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಗೋಣಿಕೊಪ್ಪ.